ಆ, ಸಿಹಿ ಪಾತ್ರ ಈಗ ಹೋಗಿದೆ, ಎಂಡ್ ಆಗಿದೆ ಅಂತ ಪ್ರತಿಯೊಬ್ರು ಬೇಜಾರ್ ಮಾಡ್ಕೋತಿದ್ದೀರಾ. ಬಟ್ ಡೆಫಿನೆಟ್ಲಿ ಸಿಹಿ ನಮ್ ಜೊತೆ ಇರ್ತಾಳೆ ಸ್ಪಿರಿಟ್ಸ್ ಅಲ್ಲಿ, ಅಥವಾ ಯಾವ್ದೇ ಆತ್ಮ. ಒಂದ್ ಆತ್ಮ ಆಗಿ ನಮ್ ಜೊತೆ ಇರ್ತಾಳೆ. ಅಂಡ್ ಎಲ್ಲಾ ಸೀನ್ ಅಲ್ಲೂ ನೀವು ನೋಡ್ಬೋದು, ಆಲ್ರೆಡಿ ಅವಳು ಇನ್ಕ್ಲೂಡ್ ಆಗಿದ್ದಾಳೆ. ಅಂಡ್ ಈಗ ಮುಂದಿನ ಭಾಗದಲ್ಲಿ ಸುಬ್ಬಿಯಾಗಿ ನಿಮ್ಮ ಮುಂದೆ ಕಾಣಿಸ್ಕೊತಿದ್ದಾಳೆ. ಅದ್ ಹೇಗಿರುತ್ತೆ, ಏನಾಗತ್ತೆ, ಅವಳು ನಮ್ಮ ಜೀವನಕ್ಕೆ ಹೇಗ್ ಬರ್ತಾಳೆ, ನಾವು ನಾವ್ ಅವಳ ಅವಳನ್ನ ಹೇಗ್ ಆಕ್ಸೆಪ್ಟ್ ಹಾ ಮಾಡ್ಕೊಂತೀವಿ, ನಮ್ ಮನೆಯವ್ರು ಹೇಗ್ ಆಕ್ಸೆಪ್ಟ್ ಮಾಡ್ಕೊಂತಾರೆ, ಇದೆಲ್ಲ ಗೊತ್ತಾಗ್ಬೇಕಂದ್ರೆ ನೀವು ಕೂಡ ನಮ್ ಜೊತೆನೆ ಟ್ರಾವೆಲ್ ಮಾಡ್ಬೇಕು. ಹೌದು. ಒನ್ ಮೋರ್ ಕ್ವಶನ್ ಮ್ಯಾಮ್, ನೀವು ಆಸ್ ಅ ಸಿಹಿ ಇನ್ನೇನು ಇಲ್ಲ ಅನ್ನೋ ಸುದ್ದಿ ಗೊತ್ತಾದಾಗ ಒಂದು ಪ್ರೋಮೋ ರಿಲೀಸ್ ಆಗುತ್ತೆ. ಸೊ ಅದರಲ್ಲಿ ಒಂದು ಟಾಯ್ ಇಟ್ಕೊಂಡು ನೀವು ಅದೊಂದು ಅಂದ್ರೆ ಒಬ್ಬಳು ತಾಯಿಗೆ ಅದು ಮೆಂಟಲ್ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು ಒಂದು ಕನೆಕ್ಟ್ ಮಾಡುವಂತ ಒಂದು ಇದನ್ನ ಸನ್ನಿವೇಶ ಬರುತ್ತೆ. ಸೊ ಅದಕ್ಕೆ ನೀವು ಹೆಂಗ್ ಪ್ರಿಪೇರ್ ಆದ್ರಿ ಅಂತ? ಡೆಫಿನೆಟ್ಲಿ ಒಂದ್ ಇವಾಗ ಫೋನ್ ಕಳ್ದೋಯ್ತು, ಏರ್ಪಾಡ್ಸ್ ಕಳ್ದೋಯ್ತು ಅಂತಾನೆ ನಾವು ಸಿಕ್ಕಾಪಟ್ಟೆ ನಾವು ಟೆನ್ಷನ್ ಮಾಡ್ಕೋತೀವಿ, ಏನಾಯ್ತು ಅಥವಾ ದುಡ್ಡು ಕಳ್ದೋಯ್ತು ಅಂತ. ಒಂದು ಜೀವ ಹೋಯ್ತು ಅಂದಾಗ ಅದನ್ನ ನಿಜವಾಗ್ಲೂ ತಗೊಳಕ್ ಆಗಲ್ಲ. ಅಂಡ್ ಆ ಪ್ರೋಮೋ ಮಾಡ್ದಾಗ್ಲೂ ಅಷ್ಟೇ, ವಿ ವರ್ ವೆರಿ ಡಿಸ್ಟರ್ಬ್ಡ್. ನಮಗ್ ಗೊತ್ತಿರ್ಲಿಲ್ಲ ಸಿಹಿ ಆಕ್ಸಿಡೆಂಟ್ ಆಗತ್ತೆ ಅನ್ನೋದು ಗೊತ್ತಿತ್ತು, ಬಟ್ ಸಿಹಿ ಸಾಯ್ತಾಳೆ ಅನ್ನೋದು ಗೊತ್ತಿರ್ಲಿಲ್ಲ ಆ ಪ್ರೋಮೋಲಿ. ಅದ್ ನೋಡ್ದಾಗ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಟೇಕ್ ಇಟ್. ಬಟ್ ಅದನ್ನೇ ನಾನು ಒಂದು ಆಕ್ಟರ್ ಅಂದ್ರೆ ಒಂದು ಸಣ್ಣ ಎಮೋಷನ್ ಎಕ್ಸಾಜರೇಟ್ ಮಾಡೋದೇ ನಮ್ಮ ಕೆಲಸ ಆಗಿರುತ್ತೆ. ಆ ಒಂದು ಎಮೋಷನ್ ನ ತಗೊಂಡು ಐ ಜಸ್ಟ್ ರಿಯಾಕ್ಟೆಡ್ ನ್ಯಾಚುರಲಿ. ಆಗ ಏನ್ ಅನ್ನಿಸ್ತೋ ಅದನ್ನ ಮಾಡಿದೆ ಅಷ್ಟೇ. ಸೊ ಮೇನ್ ಸೀನ್ ಅಲ್ಲಿ ನಿಮ್ ಸುಬ್ಬಿ ಪಾತ್ರ ಬರುತ್ತಲ್ಲ, ಸೊ ಆ ಪಾತ್ರ ಜೊತೆ ನಿಮ್ದು ಏನಾದ್ರೂ ಸೀನ್ಸ್ ಆಗಿದ್ಯಾ? ಇಲ್ಲ, ಇಲ್ಲ, ಇನ್ನೂ ಆಗಿಲ್ಲ. ಇಲ್ಲಿವರೆಗೂ ಏನೂ ಆಗಿಲ್ಲ. ಇನ್ನು ಶೂಟೇ ಆಗಿಲ್ಲ. ನಿಮ್ಮ ಫ್ಯಾಮಿಲಿಲಿ ಅಂದ್ರೆ ಈ ತರದೊಂದು ಸುಬ್ಬಿ ಪಾತ್ರ ಬರ್ತಾ ಇದೆ ಅಂತ ಅಂದಾಗ ಫ್ಯಾಮಿಲಿಯವರು ಏನಾದ್ರು ಇನ್ಪುಟ್ಸ್ ಕೊಟ್ರ? ಬಿಕಾಸ್ ಅವ್ರಿಗೂ ಇನ್ನೂ ಕ್ಲಿಯರ್ ಆಗಿ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ಸೊ ಹಾಗಾಗಿ ಆ ಇನ್ಪುಟ್ಸ್ ಅವ್ರ ಕಡೆಯಿಂದ ಆಗ್ಲಿ ನಮ್ ಕಡೆಯಿಂದ ಆಗ್ಲಿ, ವಿ ಹ್ಯಾವ್ ನೆವರ್ ಡಿಸ್ಕಸ್ಡ್ ಅಬೌಟ್ ಆಲ್ ದಿಸ್. ನನ್ನ ಫ್ಯಾಮಿಲಿನೂ ಅಷ್ಟೇ ಆಡಿಯನ್ಸ್ ರೀತಿನೇ ನೋಡೋದು. ಅವ್ರಿಗೆ ಯಾವ ಒಂದು ಇನ್ಪುಟ್ಸು ಫೀಡ್ಬ್ಯಾಕು ಏನು ಕೊಡೋದಿಲ್ಲ. ಸ್ಟೋರಿ ಹೇಗೆ ಹೋಗ್ತಿದೆ ಅವರು ಹಾಗೆ ಟ್ರಾವೆಲ್ ಮಾಡ್ತಿರ್ತಾರೆ. ಅಂಡ್ ಇಲ್ಲಿ ನೋಡಿದ್ರೆ ಸಿಹಿ ಸುಬ್ಬಿ ಪ್ರಪಂಚನೇ ಬೇರೆ ಇದೆ, ನಮ್ ಪ್ರಪಂಚ ಕಂಪ್ಲೀಟ್ ಬೇರೆ ಇದೆ. ಅವಳು ಇಲ್ಲಿ ಸರ್ಕಸ್ ಮಾಡ್ತಾಳೆ, ನಾವು ನಾರ್ಮಲ್ ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ತಿದೀವಿ. ಹೆಂಗೆ ಕನೆಕ್ಟ್ ಆಗುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ. ಸೊ ವಿ ಆಲ್ಸೋ ಈಕ್ವಲಿ ಲುಕಿಂಗ್ ಫಾರ್ವರ್ಡ್. ಆಡಿಯನ್ಸ್ ಎಷ್ಟು ಕಾಯ್ತಿದ್ದಾನೋ ನಾವು ಅಷ್ಟೇ ಕಾಯ್ತಾ ಇದೀವಿ. ಬಟ್ ಯು ಗೈಸ್ ವಿಲ್ ಹ್ಯಾವ್ ಫನ್. ಯಾ, ಫಾರ್ ಶೋರ್. ಈಗ ನೀವು ಪ್ರೋಮೋ ನೋಡಿದ್ಮೇಲೆ, ಪ್ರೋಮೋ ಔಟ್ಪುಟ್ ರಿಲೀಸ್ ಆದ್ಮೇಲೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೋಮೋ ರಿಲೀಸ್ ಆಯ್ತು, ಸುಬ್ಬಿ ಪಾತ್ರ ಈ ತರ ಇಂಟ್ರೊಡಕ್ಷನ್ ಆಗ್ತಾ ಇರುತ್ತೆ. ಸಿಹಿ ಅಂದ್ರೆ ಆಸ್ ಅ ರೀತು ಸಿಂಗ್ ಆ ಪಾತ್ರ ಡಬಲ್ ಕ್ಯಾರೆಕ್ಟರ್ ನ ಹೇಗೆ ನಿರ್ವಹಿಸ್ತಾರೆ ಅನ್ನೋದು ನಿಮ್ಗೆ ಏನಾದ್ರು ಒಂದು ಐಡಿಯಾ ಇದೆಯಾ ಅಂತ? ಅಂದ್ರೆ ನಮ್ ಮುಂದೆ ಆಗಿದೆ, ಪ್ರೊಮೋಸ್ಗೆ ಅವಳು ರೆಡಿ ಆಗ್ತಿರೋದಿರ್ಬೋದು, ಪ್ರೊಮೋ ಶೂಟಿಂಗ್ ನಮ್ ಮುಂದೆನೆ ಆಗಿದೆ. ಬಟ್ ಡೆಫಿನೆಟ್ಲಿ ಆ ಮಗುಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ದ ಮೋಸ್ಟ್ ಬಿಸಿಯೆಸ್ಟ್ ಆಕ್ಟರ್ ಇನ್ ಸಿತಾರಾಮ ಅಂತಾನೆ ಹೇಳ್ಬೋದು. ನಮ್ಮೆಲ್ಲರಿಗಿಂತ ಬಿಸಿ ಇರೋದು ಅವಳೆ. ಆಕ್ಚುಲಿ ಡಿಕೆಡಿ ಮಾಡ್ತಾಳೆ, ಇಲ್ಲಿ ಸಿಹಿ ಮಾಡ್ತಾಳೆ, ಸುದ್ದಿ ಮಾಡ್ತಾಳೆ, ಇನ್ಯಾವ್ದೋ ಸಿನಿಮಾ ಮಾಡ್ತಿದ್ದಾಳೆ, ಶೋ ಮಾಡ್ತಾಳೆ, ಸಿಕ್ಕಾಪಟ್ಟೆ ಬಿಸಿ ಇದ್ದಾಳೆ. ನನ್ಗೆ ಒಂದೊಂದ್ಸಲ ಬೇಜಾರಾಗುತ್ತೆ. ಬಿಕಾಸ್ ಆ ಒಂದು ಟೈಮ್ ಅಲ್ಲಿ ಅವಳು ಆಟ ಆಡ್ಬೇಕು, ಬಿಕಾಸ್ ಅದು ಬೆಳೆಯುವಂತ ವಯಸ್ಸು, ಆಟ ಆಡ್ಬೇಕು. ಬಿಕಾಸ್ ಆ ಟೈಮ್ಗೆ ಮೆದ್ಲು ಬೆಳೀತಾ ಇರುತ್ತೆ, ಅವಳು ಭಾವನೆಗಳು ಪ್ರತಿಯೊಂದು. The most cutest thing about her is, I'll tell you, ಅವಳಿಗೆ ಪುಟ್ಟ ಹುಡುಗಿ ಅಲ್ವಾ, ಅವಳಿಗೆ ಇನ್ನೂ ಗೊತ್ತಾಗ್ತಿಲ್ಲ. ಬಟ್ ಅವಳು ಎಲ್ಲೇ ಹೋಗ್ಲಿ, ಎಷ್ಟೇ ಕೆಲಸ ಇರ್ಲಿ, ಆಟ ಆಡ್ಕೊಂಡೇ ಇರ್ತಾಳೆ 24/7. ಇವಾಗ ನಿಮ್ಗೆ ಡಿ ಕರೆದ್ರ ಓಕೆ ಡನ್ ಫೈನ್, ಅದ್ ಮಧ್ಯದಲ್ಲಿ ಅವಳು ಬಿಂದಾಸಾಗಿ ಆಟ ಆಡ್ಕೊಂಡೇ ಇರ್ತಾಳೆ. ಅಲ್ಲಿ ಹೋಗ್ತಾಳೆ, ಆಮೇಲೆ ಓ ಡ್ಯಾನ್ಸ್ ಇತ್ತಾ ಅಂತ ಹಿಂಗ್ ಹೇಳ್ತಾಳೆ. ಆಮೇಲೆ ಅದ್ ಮುಗಿಸ್ಕೊಂಡು ಇಲ್ಲಿ ಬರ್ತಾಳೆ, ಸರ್ ನನ್ಗೆ ಎಷ್ಟು ಶೂಟ್ ಇತ್ತು ಗೊತ್ತಾ ಸರ್ ಅಂತಾಳೆ. ಗಗನ್ ಸರ್. Very cute she is, yeah. Hats off actually. Yeah, and ಮಾಡೋದು ಅಷ್ಟು ಈಸಿ ಅಲ್ಲ. ಆತ್ಮಕ್ಕೂ ಅಷ್ಟೇ, ಈ ಕಡೆ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಸುಬ್ಬಿ ಕಂಪ್ಲೀಟ್ ಮೇಕಪ್ ಚೇಂಜ್ ಮಾಡ್ಬೇಕಾಗತ್ತೆ. ಆ ಒಂದು ಪಾತ್ರನ ಮುಗಿಸ್ಕೊಂಡು ಇಲ್ಲಿ ಬರ್ಬೇಕಾಗತ್ತೆ. ಒಂದೊಂದ್ಸಲ ಡಿ ಮುಗಿಸ್ಕೊಂಡು ಇಲ್ಲಿ ಬರ್ತಾಳೆ. ಬಟ್ ಐ ರಿಯಲಿ ವಂಡರ್ ಹೌ ಶಿ ಇಸ್ ಮ್ಯಾನೇಜಿಂಗ್ ಪ್ರತಿಯೊಂದು. ಇವಾಗ ನೈಟ್ ಶೂಟ್ ಇದ್ರು ಅಷ್ಟೇ ಎನರ್ಜಿ ಕೊಟ್ಟು ಅವಳು ಕೆಲ್ಸಾನ ಮಾಡ್ತಾಳೆ. ಈ ಕಡೆ ನಿದ್ದೆ ಮಾಡ್ಬಿಟ್ಟು ಎದ್ಬಿಟ್ಟು ಸೀನ್ ಮಾಡ್ಬಿಡ್ತಾಳೆ. ಟ್ಯಾಂಟ್ರಮ್ಸ್ ಇಲ್ಲ, ಅದನ್ನೇ ಹೇಳಕ್ ಬಂದೆ. ಒಂದ್ ಚಿಕ್ಕ ಮಕ್ಳಿಗೆ ಸಿಕ್ಕಾಪಟ್ಟೆ ಟ್ಯಾಂಟ್ರಮ್ಸ್ ಇರುತ್ತೆ, ಅದೆಲ್ಲ ಏನು ಇಲ್ಲ. ಕೆಲ್ಸ ಮಾಡು ಅಂದ್ರೆ ಮಾಡ್ತಾಳೆ ದೊಡ್ಡ ತರ. ಪರ್ಫೆಕ್ಟ್ ಜಿ ಪ್ರಾಡಕ್ಟ್ ಅವಳು. ಸ್ಪಿರಿಚುವಲಿ ಮತ್ತೆ ಆತ್ಮ ಅನ್ನೋದು ಎರಡು ಟಾಪಿಕ್ ಬಂತು. ಸುಮ್ಮನೆ ನಾನು ಆಸ್ ಅ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ದೀನಿ. ವೈಷ್ಣವ್ ಅವರು ತುಂಬಾ ಸ್ಪಿರಿಚುವಲ್ ಪರ್ಸನ್ ಕೂಡ ಹೌದು. ಸೊ ನಿಮ್ಗೆ ಏನಾದ್ರು ಆ ಥರದ್ದು ನೆಗೆಟಿವ್ ಎನರ್ಜಿ
ಆ ತರದ್ ಏನಾದ್ರು ಫೀಲ್ ಆಗಿತ್ತಾ? ಕಾವೇರಿ ಆತ್ಮ ಮೇಲಾಣೆ. ಇದು ನಂಬ್ತೀರಾ ನೀವು? ಡೆಫಿನೆಟ್ಲಿ ಈಗ ಪಾಸಿಟಿವ್ ಇದೆ ಅಂದ್ರೆ ಜೀವನದಲ್ಲಿ ನೆಗೆಟಿವ್ ಇದ್ದೇ ಇರುತ್ತೆ. ಆ ಪ್ರಪಂಚದಲ್ಲೆಲ್ಲ ಇದ್ದೇ ಇರುತ್ತೆ. ಬಟ್ ನಾನು ಒಂದೇ ನಂಬೋದಷ್ಟೇ, ನಮ್ಮ ಆರಾ ನಮ್ಮಲ್ಲಿ ಆ ಪಾಸಿಟಿವಿಟಿ ಇದ್ರೆ ನೆಗೆಟಿವಿಟಿ ನಮ್ಮ ಹತ್ರ ಬರೋದಿಲ್ಲ. ಅಂಡ್ ನಮ್ ನೆಗೆಟಿವ್ ಪಾಸಿಟಿವ್ ಅನ್ನೋದ್ಕಿಂತ ಕೆಲವೊಂದು ಎನರ್ಜೀಸ್ ನಮಗೆ ಸೆಟ್ ಆಗುತ್ತೆ, ಕೆಲವೊಂದು ಎನರ್ಜೀಸ್ ನಮಗೆ ಸೆಟ್ ಆಗೋದಿಲ್ಲ. ಈಗ ನೀವು ಯಾರ ಜೊತೆನೆ ಮಾತಾಡ್ಬೋದು, ಯು ಫೀಲ್ ಹ್ಯಾಪಿ ಇನ್ಸ್ಟೆಂಟ್ಲಿ, ನಿಮ್ಗೆ ಗೊತ್ತಾಗಲ್ಲ ಅದ್ ಯಾಕೆ ಅಂತ. ಅಂಡ್ ಒಬ್ರ ಜೊತೆ ಮಾತಾಡ್ದಾಗ ಸುಮ್ನೆ ಕಿರ್ಚಾಡ್ಬೇಕನ್ಸುತ್ತೆ, ಕೋಪ ಮಾಡ್ಕೋಬೇಕನ್ಸುತ್ತೆ, ಅವ್ರ ಮುಖ ನೋಡಕ್ಕೆ ಅನ್ಸೋದಿಲ್ಲ. ಸೊ ಈ ತರ ಎಲ್ಲ ಆದಾಗ ಆ ಎನರ್ಜಿ ನಮ್ಗೆ ಸೆಟ್ ಆಗ್ತಿಲ್ಲ ಅಂತಾನೆ ಅರ್ಥ. ಅಂಡ್ ನಾವು ನಮ್ಮ ಎನರ್ಜೀಸ್ ನ ಪ್ರೊಟೆಕ್ಟ್ ಮಾಡ್ಕೋಬೇಕು. ಓನ್ಲಿ ದೆನ್ ವಿ ವಿಲ್ ಬಿ ಪೀಸ್ಫುಲ್. ಅಂಡ್ ಯಾವ್ದೋ ಇಲ್ದೇ ಇರೋ ಎನರ್ಜೀಸ್ ನ ಹುಡ್ಕೊಂಡು ಹೋಗಿ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ, ಆತ್ಮ ಬಂದಿದೆ ಅದೆಲ್ಲ ತಲೆನೇ ಕೆಡ್ಸ್ಕೋಬಾರ್ದು. ನಮ್ದೇನಿದೆ ನಾವ್ ಜೀವನ ನೋಡ್ಕೊಂಡು ಹೋದ್ರೆ ಸಾಕು. ವೈಷ್ಣವ್ ಇವರು A+B² ಇಂದ ಹಿಡಿದು A+B+C² ಹೇಳ್ಬಿಟ್ರು. Okay, ನಿಮ್ಗೆ ಯಾವತ್ತಾದ್ರೂ ಆ ತರದ್ ಏನಾದ್ರೂ ನಿಮ್ಗೆ ನೆಗೆಟಿವ್ ಎನರ್ಜಿ ಫೀಲ್ ಅಥವಾ ನೀವು ನಂಬ್ತೀರಾ? ಐ ರಿಯಲಿ ಡೋಂಟ್ ಬಿಲೀವ್ ಇನ್ ಆಲ್ ದಿಸ್. ಓಪನ್ ಆಗಿ ಹೇಳ್ಬಿಡ್ತೀನಿ, ಲೈಕ್ ನಾನು ಒಂದನ್ನ ನಂಬ್ತೀನಿ, ನೀವ್ ಯಾವಾಗ್ಲೂ ಒಳ್ಳೇದ್ ಮಾಡಿದ್ರೆ ದ ಗುಡ್ ಡೀಡ್ಸ್ ವಿಲ್ ಕಮ್ ಟು ಯು. ಆ ಒಳ್ಳೇದ್ ನಿಮಗ್ ಬಂದೇ ಬರುತ್ತೆ. ಸೊ ಇದ್ ಚೆನ್ನಾಗಿ ಇಟ್ಕೊಂಡಿರ್ಬೇಕು ಮನುಷ್ಯ. ಸೊ ಡೋಂಟ್ ಬಿ ಕ್ರೂಯಲ್. ಯಾರಿಗೂ ಇನ್ನೊಬ್ರಿಗೆ ಸಹಾಯ ಮಾಡಕ್ ಆಗದೆ ಹೋದ್ರೆ ಅದು ಬೈಕೊಳ್ಳೋದಾಗ್ಲಿ ಇದೆಲ್ಲ ಮಾಡಕ್ ಹೋಗ್ಬಿಡಿ, ಬಿಟ್ಬಿಡಿ, ನಿಮ್ ಪಾಡಿಗೆ ನೀವ್ ಇದ್ಬಿಡಿ, ಎಲ್ಲ ಒಳ್ಳೇದಾಗುತ್ತೆ ಅಷ್ಟೇ. ಐ ಬಿಲೀವ್ ಇನ್ ದಟ್ ಅಷ್ಟೇ. ಸ್ಪ್ರೆಡ್ ಲವ್, ಡೋಂಟ್ ಹೇಟ್ ಎನಿವನ್. ಯಾರೋ ನಿಮ್ಗೆ ಹರ್ಟ್ ಮಾಡ್ತಾರ, ಅವ್ರನ್ನ ಹೇಟ್ ಮಾಡ್ಕೊಂಬೇಡಿ, ಬಿಟ್ಬಿಡಿ ಅಷ್ಟೇ. ಅಲ್ಲಿಗಲ್ಲ ಟೈಮ್ ಮುಗೀತ್ ಅಷ್ಟೇ. ಮೂವ್ ಆನ್ ಅಷ್ಟೇ. ಲೈಕ್ ಲೈಫ್ ಇಸ್ ಬ್ಯೂಟಿಫುಲ್, ಎಂಜಾಯ್ ಎವ್ರಿ ಮೊಮೆಂಟ್. ಯು ನೆವರ್ ನೋ ವಾಟ್ ನೆಕ್ಸ್ಟ್ ಮಿನಿಟ್ ಏನಾಗುತ್ತೆ ಅಂತ. ಯು ಕಾಂಟ್ ಪ್ರಿಡಿಕ್ಟ್ ಯುವರ್ ಫ್ಯೂಚರ್ ಅಲ್ವಾ. ಸೊ ಯು ಜಸ್ಟ್ ಬಿ ಹ್ಯಾಪಿ ಥ್ರೂ ಔಟ್ ಇನ್ ಯುವರ್ ಲೈಫ್. ಆತ್ಮ ದೆವ್ವ ಭೂತ ಕಥೆಗಳನ್ನ ನಾವು ಚಿಕ್ಕ ವಯಸ್ಸಿಂದನೂ ಕೇಳ್ತಾನೆ ಬಂದಿದ್ದೀವಿ. ಅಜ್ಜಿ ತಾತ ಇರ್ಬೋದು, ಅಪ್ಪ ಅಮ್ಮ ಇರ್ಬೋದು, ಹೇಳ್ತಾನೆ ಏನೋ ಹೇಳ್ತಾನೆ ಬಂದಿರ್ತಾರೆ. ಆ ಥರದ್ದು ಏನಾದ್ರು ಇನ್ಸಿಡೆಂಟ್? ಒಂದ್ ಏನಂದ್ರೆ ಆ ತರ ಸಿನಿಮಾಗಳು ನಂಗೆ ನೋಡಕ್ ಅಷ್ಟೊಂದು ಇಷ್ಟ ಇಲ್ಲ. ಅಂದ್ರೆ ಸುಮ್ನೆ ಹೆದರ್ಕೊಂಡು ಹಿಂಗೆಲ್ಲ ಕಣ್ ಮುಚ್ಕೊಂಡು ಯಾಕೆ ನೋಡ್ಬೇಕು, ಅದ್ರ ಬದಲು ಚೆನ್ನಾಗಿರೋ ಫೀಲ್ ಗುಡ್ ಫಿಲಮ್ ನೋಡ್ಕೊಂಡು ನಮ್ಮ ಮನ್ಸಿಗೆ ಏನ್ ಖುಷಿ ಆಗುತ್ತೋ ಅದನ್ನ ನೋಡ್ಬೇಕಷ್ಟೇ. ಆ ತರದ್ದೆಲ್ಲ ನಾನು ಸಿನಿಮಾ ನೋಡಿದ್ದಿಲ್ಲ. ಅಂಡ್ ಆ ತರ ಸ್ಟೋರೀಸ್ ಕೇಳ್ಬಿಟ್ರು ನಾನು ಆ ಜಾಗದಿಂದ ಹೊರಟೋಗ್ತೀನಿ ಅಥವಾ ಕಿವಿ ಮುಚ್ಕೋತೀನಿ. ನಿಮ್ಗೆ ಆತ್ಮ ದೆವ್ವ ಭೂತ ನಾನ್ ಅದ್ ಯಾವ್ದು ನಂಬಲ್ಲ. ಐ ಆನೆಸ್ಟ್ಲಿ ಡೋಂಟ್ ಬಿಲೀವ್ ಇನ್ ಆಲ್ ದಿಸ್. ಬಟ್ ಆಕ್ಚುಲಿ ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಒಂದು ಮೂವಿ ನೋಡಿದ್ದೆ, ನಾನಿನ್ನ ಬಿಡಲಾರೆ ಅಂತ, ಅನನ್ನಾಗ್ ಅವ್ರದ್ದು. ದಟ್ ವಾಸ್ ಸೋ ಡಿಸ್ಟರ್ಬಿಂಗ್. ಬಿಕಾಸ್ ನಮ್ ತಾಯಿ ರಾಘವೇಂದ್ರ ಸ್ವಾಮಿನ ತುಂಬಾ ನಂಬ್ತಾರೆ. ಸೊ ನಮ್ ಕೂರ್ಗಲ್ಲಿ ಈ ತರ ತುಂಬಾ ಏನೇನೋ ಸ್ಟೋರಿಗಳೆಲ್ಲ ಆಗುತ್ತೆ, ಲೈಕ್ ತುಂಬಾ ಕೇಳ್ಪಟ್ಟಿದೀವಿ. ಬಿಕಾಸ್ ಎಸ್ ದೇರ್ ಆರ್ ಲಾಟ್ ಆಫ್ ನೆಗೆಟಿವ್ ಥಿಂಗ್ಸ್ ದೇರ್. ಬಟ್ ಆ ಪಿಕ್ಚರ್ ಇದೆಯಲ್ಲ, ನನ್ಗೆ ಒಂದು ಆಲ್ಮೋಸ್ಟ್ ಲೈಕ್ ಒಂದು ನೋಡಾದ್ಮೇಲೂ ಇವಾಗವರೆಗೂ ನೆನ್ಪಿಟ್ಟಿದೀನಿ ಅಂದ್ರೆ ಅದ್ ಈಗ್ಲೂ ಆ ಕಾಮಿನಿ ಅನ್ನೋ ಹೆಸರು, ಆ ರಿಂಗಿಂಗ್ ಟಗಡಗಡಗ ಅಂತ ಅಲ್ಲಾಡುತ್ತಲ್ಲ, ದಟ್ ಈಸ್ ವೆರಿ ಡಿಸ್ಟರ್ಬಿಂಗ್. ಯಾ, ಬಟ್ ಐ ಆನೆಸ್ಟ್ಲಿ ಡೋಂಟ್ ಬಿಲೀವ್, ಬಿಕಾಸ್ ನನಗೆ ಪರ್ಸನಲಿ ಏನು ಆತರ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಬಟ್ ಒಂದೇ ಒಂದ್ಸಲ ಅದೇ ನಮ್ ತಾತ ತೀರ್ಕೊಂಡಾಗ ನನ್ ಡೋರ್ ಸ್ವಲ್ಪ ಹಿಂಗ್ ಓಪನ್ ಆಗಿ ಏನೋ ಒಂದ್ ಶಾಡೋ ಕಂಡಾಗ ಆಯ್ತು. ಆಮೇಲೆ ನನ್ಗೆ 103 degrees ಫೀವರ್ ಬಂತು ಅದ್ರ ನೆಕ್ಸ್ಟ್ ಡೇ. That is one thing that when I was in 7th or 8th standard or something. After that, nothing like. Okay. ಸಿಹಿ ಆತ್ಮ ಅನ್ನೋದು ಇನ್ನ ಸ್ವೀಟ್ ಅಂಡ್ ಕ್ಯೂಟ್ ಒಂಥರ ಎಂಟರ್ಟೈನಿಂಗ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ರವಿ ಸರ್ ಒಂದು ಮೂವಿ ಇದೆಲ್ಲ, ಯಾವ್ದು ಆ ಥರದ್ದು ಒಂದು ಕಾಮಿಡಿ ಎಲ್ಲಾ ತರದ ಮಿಕ್ಸ್ಚರ್ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ಆ ಬಗ್ಗೆ ಡೆಫಿನೆಟ್ಲಿ ಆ ಒಂದ್ ಕ್ಯೂಟ್ ಆತ್ಮ ಎಲ್ಲ ಆತ್ಮ ಅಂತ ನಮಗ್ ಅನ್ಸೋದೇ ಇಲ್ಲ. ಅವಳು ಇದ್ರು ಹೀರೋ ತರಾನೇ ಅನ್ಸುತ್ತೆ ಅವಳು. ಬಿಕಾಸ್ ಶಿ ಇಸ್ ಆಲ್ವೇಸ್ ವಿತ್ ಅಸ್ 24/7. ಲೈಕ್ ಇನ್ ಅ ಮಂತ್ ಲೈಕ್ 16 days we might shoot. ಲೈಕ್ ಅದರಲ್ಲಿ ಆಲ್ಮೋಸ್ಟ್ ಲೈಕ್ 15 hours in a day we are spending. ಸೊ ನಮ್ಗೆ ಆ ಮಿಸ್ಸಿಂಗ್ ಅನ್ನೋ ಫ್ಯಾಕ್ಟರೇ ಬರಲ್ಲ. ಅಂಡ್ ಇನ್ನೊಂದು ನಮ್ದು ಒಂದು ಆನ್ ಗೋಯಿಂಗ್ ಜೋಕ್ ಇದೆ. ಅವಳು ಹೇಳ್ತಾ ಇರ್ತಾಳೆ, ಸೀತಮ್ಮ ನಿನ್ ಕಣ್ಣ ಕಾಣ್ತಿಲ್ವಾ, ನಾನು ಇಲ್ಲೇ ಇದ್ದೀನಿ, ನಾನು ಇಲ್ಲೇ ಇದ್ದೀನಿ. ಸೊ ನಾವ್ ಹೇಳ್ತಾ ಇರ್ತೀವಿ ಸಿ ಮಧ್ಯೆ ನೆಕ್ಸ್ಟ್ ಹೇಳ್ತೀವಿ ನಿನಗೆ, ಏಯ್ ಸುಮ್ನಿರೆ ಇಲ್ಲೇ ಇದೀವಿ, ಎಷ್ಟ್ ಸಲ ಮಾತಾಡ್ತೀಯ ಅಂತ. ಸೊ ಆ ಒಂದ್ ಕ್ಯೂಟ್ ಆತ್ಮ ಎಲ್ಲರ ಜೀವನದಲ್ಲೂ ಇರ್ಬೇಕು ಆ ತರ. ಥ್ಯಾಂಕ್ ಯು Thanks, so Priyanka. much. Thank you.